ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಾಗಲಿಂದ ಸರ್ಕಾರಕ್ಕೆ ಈ ಯೋಜನೆಗಳನ್ನು ಜೀರ್ಣಿಸಿಕೊಳ್ಳೋಕ್ಕಾಗ್ತಿಲ್ಲ ಅನ್ನುವಂತಹ ವಿಚಾರ ನಮಗೆ ಆಗಾಗ ಕೆಲ ನಿದರ್ಶನಗಳ ಮೂಲಕ ಗೊತ್ತಾಗ್ತಾ ಇದೆ. ಈಗಲೂ ಅಷ್ಟೇ ಶಕ್ತಿ ಯೋಜನೆಯಲ್ಲಿ KKRTCಗೆ 106 ಕೋಟಿ ಬಾಕಿ ಇದೆ. ಅದನ್ನು ಸರ್ಕಾರ ಕೊಡದೇ ಇರೋದ್ರಿಂದ ಸಂಸ್ಥೆಗಳು ಸಂಕಷ್ಟಕ್ಕೀಡಾಗಿದೆ. ಇನ್ನೊಂದು ಕಡೆಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿ ಯೋಜನೆ ಮೂಲಕ ಲಾಭ ಪಡ್ಕೊಳ್ತಾ ಇದ್ರು, ಹೆಚ್ಚಿನ ಬಸ್ಗಳು ಆಪರೇಟ್ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ಮೊದಲಿನಿಂದಲೂ ಇದೆ. ಈಗ ಪರಿಸ್ಥಿತಿ ಬಿಗಡಾಯಿಸಿದೆ. ಡೀಟೇಲ್ಸ್ ಇದೆ ನೋಡೋಣ. ಶಕ್ತಿ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ. KKRTCಗೆ 106 ಕೋಟಿ ಬಾಕಿ ಉಳಿಸಿಕೊಂಡ ಸರ್ಕಾರ. ಹೆಚ್ಚಿನ ಬಸ್ ಇಲ್ಲದೆ ಮಹಿಳಾ ಪ್ರಯಾಣಿಕರ ಪರದಾಟ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಈ ಯೋಜನೆಯಿಂದ ಮಹಿಳೆಯರು ಕರ್ನಾಟಕದಾದ್ಯಂತ ಉಚಿತ ಪ್ರಯಾಣ ಮಾಡಬಹುದಾಗಿದೆ. ಆದ್ರೆ ಇದೀಗ ಈ ಯೋಜನೆಯಿಂದ ಮಹಿಳೆಯರು ಪರದಾಡುವಂತಾಗಿದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಸಾರಿಗೆ ಬಸ್ನಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಚೇರಿ ಕೆಲಸಗಳಿಗೆ ಹೋಗುವ ಮಹಿಳೆಯರು ಜೊತೆಗೆ ದೇಗುಲ, ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಾ ಇರೋ ಮಹಿಳೆಯರ ಸಂಖ್ಯೆಯೂ ಈ ಯೋಜನೆ ಜಾರಿ ಬಳಿಕ ಹೆಚ್ಚಾಗಿದೆ. ಆದ್ರೆ ಹೆಚ್ಚಿನ ಬಸ್ ಸೌಲಭ್ಯ ಇಲ್ಲದ ಕಾರಣ ಮಹಿಳೆಯರು ತೊಂದರೆಗೆ ಈಡಾಗ್ತಿದ್ದಾರೆ. ಶಕ್ತಿ ಯೋಜನೆಯಡಿ ತಮ್ಮ ಬಸ್ಗಳಲ್ಲಿ ಓಡಾಡಿರುವ ಮಹಿಳೆಯರ ಟಿಕೆಟ್ ಹಣದ ಮಾಹಿತಿಯನ್ನ ಪ್ರತಿ ತಿಂಗಳು ನಿಗಮಗಳು ಸರ್ಕಾರಕ್ಕೆ ಕಳುಹಿಸಬೇಕು. ಅದರ ಆಧಾರದಲ್ಲಿ ಸರ್ಕಾರವು ಹಣ ಮರುಪಾವತಿ ಮಾಡಬೇಕಿದೆ. ಆದರೆ ಸರ್ಕಾರ ಮಾತ್ರ ಆ ಕೆಲಸವನ್ನ ಸರಿಯಾಗಿ ನಿಭಾಯಿಸದ ಪರಿಣಾಮ KKRTC ಬಸ್ಗಳಲ್ಲಿ ಸೌಲಭ್ಯ ಸಿಗದೆ ಮಹಿಳೆಯರು ಪರದಾಡುವಂತಾಗಿದೆ. 2023ರ ಜೂನ್ನಿಂದ 2025ರ ಜುಲೈವರೆಗೆ ಒಟ್ಟು 86 ಕೋಟಿಗೂ ಅಧಿಕ ಮಹಿಳಾ ಪ್ರಯಾಣಿಕರು ಬಸ್ನಲ್ಲಿ ಫ್ರೀ ಸಂಚಾರ ಮಾಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಬರಬೇಕಾದ 727 ಕೋಟಿಗೂ ಅಧಿಕ ಹಣವನ್ನ ಉಳಿಸಿಕೊಂಡಿದೆ. ಇದರಿಂದಾಗಿ KKRTC ಬಸ್ಗಳು ತೊಂದರೆ ಅನುಭವಿಸುವಂತಾಗಿದೆ. ಸುಮಾರು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು 86 ಕೋಟಿ 37 ಲಕ್ಷ ಜನ ಈಗಾಗಲೇ ತಿರುಗಾಡಿದ್ದಾರೆ. ಅದರ ಪ್ರಕಾರ ನಮಗೆ ಟಿಕೆಟನ್ನು ನಾವು ತಗೊಂಡಿದ್ದು 3,085 ಕೋಟಿ ಟಿಕೆಟನ್ನು ನಾವು ಕೊಟ್ಟಿದ್ದೀವಿ. ಇಷ್ಟು ಅಮೌಂಟನ್ನು ಅದರಲ್ಲಿ ನಮಗೆ ರಾಜ್ಯ ಸರ್ಕಾರದಿಂದ 2,357 ಕೋಟಿ ನಮಗೆ ಈಗಾಗಲೇ ಸಂದಾಯ ಆಗಿದೆ. ಇನ್ನೂ 727 ಕೋಟಿ ನಮಗೆ ಬರಬೇಕಾಗಿದೆ. ಅದು ಕೂಡ ಸ್ವಲ್ಪ ದಿವಸದಲ್ಲಿ ನಿರೀಕ್ಷೆಯಲ್ಲಿ ಇದೆ. ಸದ್ಯ ರಾಜ್ಯ ಸರ್ಕಾರ 85% ಹಣವನ್ನು ಮಾತ್ರ KKRTC ನಿಗಮಕ್ಕೆ ಮರುಪಾವತಿ ಮಾಡ್ತಾ ಇದೆ. ಹೀಗಾಗಿ ಹೆಚ್ಚಿನ ಬಸ್ ಖರೀದಿ ಸೇರಿದಂತೆ ಉಳಿದ ಅಭಿವೃದ್ಧಿ ಕೆಲಸಗಳಿಗೆ ನಿಗಮದ ಬಳಿ ಹಣ ಇಲ್ಲ ಎನ್ನುವ ಸ್ಥಿತಿ ಉದ್ಭವಿಸಿದೆ. ಒಂದೆಡೆ ದಿನದಿಂದ ದಿನಕ್ಕೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ಬಸ್ನಲ್ಲಿ ದಟ್ಟಣೆ ಉಂಟಾಗ್ತಾ ಇದೆ. ಪರಿಸ್ಥಿತಿ ಹೀಗಿದ್ರೂ ಸಹ ಪ್ರವಾಸಿ ಸ್ಥಳ ಸೇರಿದಂತೆ ಜನರ ಓಡಾಟ ಹೆಚ್ಚಾಗಿರುವ ಕಡೆ ಹೆಚ್ಚಿನ ಬಸ್ಗಳ ಸೌಕರ್ಯ ಕಲ್ಪಿಸಲಾಗಿಲ್ಲ. ಹೀಗಾಗಿ ಸಾರಿಗೆ ಹಾಗೂ ಸರ್ಕಾರದ ವಿರುದ್ಧ ಮಹಿಳಾ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಕೆಲವೊಂದಿಷ್ಟು ಬಸ್ಗಳು ಮಹಿಳಾ ಪ್ರಯಾಣಿಕರನ್ನ ಕಂಡರೆ ಬಸ್ ನಿಲ್ಲಿಸದೆ ತೆರಳುತ್ತಿರುವ ಪ್ರಸಂಗಗಳು ಸಹ ನಡೆಯುತ್ತಿವೆಯಂತೆ. ಶಕ್ತಿ ಯೋಜನೆದಿಂದ ಬಸ್ಸು ಅದು ಖಾಲಿ ಇಲ್ಲ. ಕಡೆಗೆ ಬೀಗ ಎಲ್ಲರೂ ಹೋಲತ್ತರ ಇನ್ನ ಬಸ್ ಆ ಕಡೆ ಹಾಕಬೇಕು. ಈಗ ಬಸ್ ಹಾರ ಅಂತಂದು ಎಲ್ಲರೂ ಫ್ರೀ ಅಂತ ಹೆಣ್ಮಕ್ಳಿಗೆ ಅಲ್ಲಿ ಕೊಡಲು ಹೋಗ್ಯಾರ. ಅದು ನಾವೇನು ಕೊಡುವಂತ ಅವ್ರಿಗೇನು ಕೇಳ್ಕೊಂಡಿಲ್ಲ, ಏನಿಲ್ಲ. ಸಲ್ಯಾಕ ಇನ್ನೊಂದು ಸ್ವಲ್ಪ ಬಸ್ ಹಾಕ್ರೂ ಗುಣನೇ ಅದ ಅಂತ ಎಲ್ಲರೂ ಅಂತಾರೆ. ಬಸ್ಸೇ ಇಲ್ಲಲ್ರಿ, ನಾವು ಬಂದೀಗ 1 ಗಂಟೆ ಕುಂತೀವಿ, ಬಸ್ ಇಲ್ಲ. ಪಂಚ ಗ್ಯಾರಂಟಿ ಯೋಜನೆಯ ಮೂಲಕ ಆಯ್ಕೆಯಾದ ಸರ್ಕಾರ ಅದನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಒಂದು ಕಡೆ ಗೃಹಲಕ್ಷ್ಮಿಯರಿಗೆ ಬರಬೇಕಾದ ಹಣವೂ ಸರಿಯಾಗಿ ಹಾಕ್ತಾ ಇಲ್ಲ. ಇನ್ನೊಂದು ಕಡೆ ಈ ಶಕ್ತಿ ಯೋಜನೆಯಿಂದ ಮಹಿಳೆಯರು ಅನಿವಾರ್ಯವಾಗಿ ಡಕೋಟಾ ಬಸ್ಗಳಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಬಾಕಿ ಉಳಿಸಿಕೊಂಡ ಹಣವನ್ನ ಸಾರಿಗೆ ನಿಗಮಕ್ಕೆ ನೀಡೋದ್ರ ಜೊತೆಗೆ ಹೊಸ ಬಸ್ಗಳನ್ನ ಕೊಟ್ಟು ಪ್ರಯಾಣಿಕರು ಹೆಚ್ಚಿರುವ ಕಡೆ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡುವಂತಹ ಕೆಲಸ ಆಗಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.